ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತಾ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ರಿಗೂ ಈಗ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಏಪ್ರಿಲ್ ಅಂತಿದ್ರು, ಒಂದೊಂದು ಸಾಫ್ಟ್ವೇರ್ ಒಂದೊಂದು ರೀತಿ ಇರುತ್ತೆ. ಇನ್ನು ಮೇ 1ನೇ ತಾರೀಕು ಅಂತೂ ಖಚಿತವಾಗಿ ಗುರು ಬದಲಾವಣೆ ಆಗ್ತಾ ಇದೆ. ಈ ಗುರು ಬದಲಾವಣೆಯಿಂದ ಯಾವ್ಯಾವ ರೀತಿ ಇರುತ್ತೆ, ಬೇರೆ ಗ್ರಹಗಳಿಂದ ನಮಗೆ ಫಲಗಳಾಗಿರ್ಬೋದು, ಒಟ್ಟಾರೆ ಈ ಗುರು ಬದಲಾವಣೆಯ ವಿಶೇಷ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೇ 1ನೇ ತಾರೀಕು ನಮ್ಮಲ್ಲೂ ಕೂಡ ನಾವು ಮಾಡ್ತಾ ಇರೋ ಪ್ರಕಾರ ವೈಜಯಂತಿ ಸಮೇತ ಮಹಾಸುದರ್ಶನ, ವೈಜಯಂತಿ ಸಮೇತ ಮಹಾಸುದರ್ಶನ, ಲಕ್ಷ್ಮೀ ನಾರಸಿಂಹ, ಲಕ್ಷ್ಮೀ ಹಯಗ್ರೀವ, ಸಿದ್ಧಿಬುದ್ಧ ಸಮೇತ ವರಸಿದ್ಧಿ ವಿನಾಯಕ, ವಲ್ಲಿ ದೇವಸನ ಸುಬ್ರಹ್ಮಣ್ಯ, ಪೂರ್ಣ ಪುಷ್ಕಲಾಂಬ ಸಮೇತ ಅಯ್ಯಪ್ಪ ಸ್ವಾಮಿಯ, ವಾಣಿ ಹಿರಣ್ಯಗರ್ಭರ, ಲಕ್ಷ್ಮೀ ನಾರಾಯಣರ, ಉಮಾಮಹೇಶ್ವರರ ಯಾಗ, ಪ್ರಧಾನವಾಗಿ ವೈಜಯಂತಿ ಸಮೇತ ಮಹಾಸುದರ್ಶನ ಯಾಗ. ಹಾಗೆಯೇ ಶ್ರೀವಾರಿ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ಇರುತ್ತೆ. ಅಂತಹ ಕಲ್ಯಾಣೋತ್ಸವವನ್ನು ನೀವು ನೋಡುವಂಥದ್ದು ಬಹುಶಃ ನಮ್ಮ ಜನ್ಮಕ್ಕೆ ಇದೊಂದು ಬೇಕು ಅಂತ ಕಾಣುತ್ತೆ. ನಮ್ಮ ಮನುಷ್ಯ ಜನ್ಮಕ್ಕೆ ಇದೊಂದು ಬೇಕು. ನೀವು ತಿರುಪತಿನಲ್ಲಿ ಹೋಗಿ ಕಲ್ಯಾಣೋತ್ಸವ ಮಾಡ್ತೀರಾ, ಮಾಡಿಸಿ. ಎಷ್ಟೋ ಬಾರಿ ಇಲ್ಲೆಲ್ಲ ಕಲ್ಯಾಣೋತ್ಸವ ಆದಾಗ ಆ ತಿರುಪತಿನವರೇ ಏರ್ಪಾಟು ಮಾಡಿರೋ ಕಲ್ಯಾಣೋತ್ಸವವನ್ನು ನಾನು ಮಾಡಿ ಬಂದಿದ್ದೇನೆ. ಕರ್ನಾಟಕದಲ್ಲಿ ಮಾಡಿದಾಗ ಕಲ್ಯಾಣೋತ್ಸವ ಅಂದರೆ ಶಾಸ್ತ್ರೋಕ್ತವಾಗಿ, ಕ್ರಮಬದ್ಧವಾಗಿ, ವಿಧಿವತ್ತಾಗಿ ಏನೆಲ್ಲ ಮಾಡುವಂಥದ್ದಿರುತ್ತೆ. ಅದನ್ನು ಕಣ್ಣು ತುಂಬಿಸ್ಕೊಳ್ಳಲಿಕ್ಕೆ ನಿಮಗೆ ಅದೊಂದು ದಿನ ಅವಕಾಶವಿರುತ್ತೆ. ಶ್ರೀನಿವಾಸನ ಕಲ್ಯಾಣ ಪರಮ ಪವಿತ್ರವಾಗಿ ಭಗವಂತ ಆ ವಿಗ್ರಹದ ಒಳಗೆ ಅವತ್ತು ಬರ್ತಾನೆ. ಅದನ್ನು ನೀವು ನೋಡ್ತೀರಿ. ಸಾಕು, ನಮ್ಮ ಜನ್ಮಕ್ಕೆ ಪುನೀತವಾಯಿತು. ಬಹಳ ಪ್ರಮುಖವಾಗಿರೋ ಪಾತ್ರವನ್ನು ವಹಿಸಿದ್ವಿ ಅಂತಲೇ ಅರ್ಥ. ಆಮೇಲೆ ಈ ಜನ್ಮ ಧನ್ಯ ಮಾಡ್ಕೊಳ್ಳೋದು ಎಲ್ಲಿ ಅಂತಂದರೆ ಗುರು ಸ್ಥಾನ ಪಲಟವಾದ್ದರಿಂದ ಗುರು ದತ್ತಾತ್ರೇಯರ ಹೋಮವೂ ಕೂಡ ಇರುವಂಥದ್ದು. ಇನ್ನು ನವಗ್ರಹಗಳ ಅಂದರೆ ಆದಿತ್ಯಾದಿ ನವಗ್ರಹಗಳ ಹೋಮ ಅಲ್ಲಿ ಇದ್ದಾಗ ಅದು ಅಂಡರ್ಸ್ಟುಡ್ ಇರ್ತಕ್ಕಂತಹದ್ದೇ ಗುರು ದತ್ತಾತ್ರೇಯರ ಹೋಮವೂ ಕೂಡ ಅಲ್ಲಿರುತ್ತೆ. ವಿಶೇಷವಾಗಿ 2 ಪ್ರಧಾನ ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. 3ನೇದು ನಿಮಗೆ ಸಂಬಂಧಪಟ್ಟದ್ದು ಕೂಡ. ಒಂದು ವೈಜಯಂತಿ ಸಮೇತ ಮಹಾಸುದರ್ಶನ, ಗುರು ಸ್ಥಾನ ಪಲ್ಲಟವಾದ್ದರಿಂದ ಗುರುವಿನ ವಿಶೇಷವಾಗಿರ್ತಕ್ಕಂತಹ ದತ್ತಾತ್ರೇಯ ಹೋಮವನ್ನು ಏರ್ಪಾಟಿರ್ತಕ್ಕಂಥದ್ದು. 3ನೇದು ಕಲ್ಯಾಣೋತ್ಸವ. ಬಹಳ ಪ್ರಮುಖವಾಗಿರೋ ಘಟ್ಟ. ಇಲ್ಲಿ ತನಕ ನಾನು ಯಾರಿಗೂ ಕೂಡ ಅನೌನ್ಸ್ ಮಾಡಿಲ್ಲ, ಮಾಡೋದಿಲ್ಲ. ಆ ಮಂತ್ರವನ್ನು, ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಯಾರಿಗೆ ಬೇಕೋ ಅದರಲ್ಲೂ ಕೂಡ ಭಾಗ್ಯಶಾಲಿಗಳು ಕೆಲವನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ವಿಧಾನ ಇರುತ್ತೆ. ಅಲ್ಲಿ ಅವರಿಗೆ ನಾನು ಕಿವಿಯಿಂದ ಮಂತ್ರೋಪದೇಶನ ಮಾಡ್ತಕ್ಕಂಥದ್ದು. ಅಂದರೆ ಅವರ ಕಿವಿಯಲ್ಲಿ ಮಂತ್ರೋಪದೇಶನ ಮಾಡೋದು, ಮತ್ತು ರಿಪೀಟ್ ಮಾಡಿದಾಗ ನೀವು ಮತ್ತೆ ಅದನ್ನು ಜೋರಾಗಿ ಹೇಳಲಿಕ್ಕೂ ಸಾಧ್ಯವಿಲ್ಲ, ಬರ್ಕೋಬೇಕಾಗತ್ತೆ. ಒಂದು ಪೆನ್ನು, ಒಂದು ಬುಕ್ಕು ತಂದಿರ್ತೀರಿ. ಅದಕ್ಕೆ ಸಂಬಂಧಪಟ್ಟ ಆ ಬೀಜಾಕ್ಷರ ನಾನು ಹೇಳಿದಾಗ ಬರೀತೀರಿ. ಅದನ್ನು ಅಷ್ಟೇ ನೀವು ಕಂಟಿನ್ಯೂ ಮಾಡ್ತೀರಿ. ಅಲ್ಲಿಂದ ಆಚೆಗೆ ನಡೆಯೋದೇ ಆ ವರ್ಷ ನೀವು ಗಮನಿಸಬೇಕಾಗತ್ತೆ. ಆ ವರ್ಷದಲ್ಲಿ ಎಷ್ಟು ವರ್ಷ ಈಗ ನಿಮಗಾಗಿದೆ, ಎಷ್ಟು ವರ್ಷಗಳು ಕಳೆದಿದ್ದೀರಿ, ನೀವು ಏನೇನು ಕಳ್ಕೊಂಡಿದ್ದೀರಿ, ವರ್ಷಗಳೇ ಕಳ್ಕೊಂಡೋಗಿದ್ದೀರಿ. ಪ್ರತಿ ವರ್ಷ ಬರ್ತ್ಡೇ ನೀವು ಖುಷಿ ಮಾಡ್ತೀರಿ, ಸಂತೋಷ ಬರ್ತೀವಿ, ವಾಹ್ ನಾನು ಬರ್ತೇನೆ ಅನ್ಕೋತೀರಿ. ಆದರೆ ಇಲ್ಲಿ ನಿಮಗೆ ಎಷ್ಟು ವರ್ಷಗಳನ್ನ ಗೊತ್ತಾಗ್ತಾ ಇದೆ, ಎಷ್ಟು ಆಯಸ್ಸು ಕಳೆದೋಗ್ತಾ ಅಂತ ನೀವು ನೋಡ್ತಾ ಇಲ್ಲ. ಹಾಗೆಯೇ ನೀವೇನೇನು ಕಳ್ಕೊಂಡಿದ್ದೀರಿ ಅವೆಲ್ಲವೂ ಕೂಡ ಪಟ್ಟಿ ಮಾಡಿಕೊಡಿ. ಅದರ ಜೊತೆಗೆ ಏನು ಪಡ್ಕೊಳ್ಬೇಕಂತ ಗೋಲಿತ್ತು ಅದನ್ನು ಕೂಡ ಪಟ್ಟಿ ಮಾಡಿಕೊಂಡು ನಂತರ ವಿಶ್ವಕ್ಕಿರ್ತಕ್ಕಂತಹ ಶಕ್ತಿಯನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂತಹದ್ದು ಆ ಬೀಜಾಕ್ಷರ ಒಳಗೊಂಡಿರ್ತಕ್ಕಂಥದ್ದು. ವಿಶ್ವದ ದಿಶಕ್ತಿಯನ್ನು ನೀವು ಪಡೆದುಕೊಳ್ತಕ್ಕಂತಹದ್ದು. 24 ತರಹದ ಶಕ್ತಿಗಳಿದೆ. ಅಂತಹ 24 ತರಹದ ಶಕ್ತಿಗಳು ನಿಮ್ಮ ಒಳಗಡೆ ಪ್ರವೇಶವಾಗ್ತವೆ. ಆ ದಿನ ಅಂತಹ ಗುರು ಸ್ಥಾನ ಪಲಟವಾಗುವಂಥ ದಿನ ಮಂತ್ರೋಪದೇಶವನ್ನು ನಾನೇ ಮಾಡ್ತಿದ್ದೇನೆ. ಆ ಹೋಮದಲ್ಲಿ ಕೂಡ ಪ್ರಧಾನವಾಗಿ ನಾನು ಕೂತಿರ್ತೇನೆ. ನಂತರ ಆ ಒಂದು ಕಲ್ಯಾಣೋತ್ಸವ ನಾನೇ ಅಲ್ಲಿ ನಡೆಸಿಕೊಡುತ್ತೇನೆ. ಶ್ರೀನಿವಾಸನಿಗೆ ಮದುವೆ ಆಗೋದಿಲ್ಲ, ಅದರ ಪರ ವಿರೋಧ ನಾನೇ ಮಾತಾಡ್ತೇನೆ. ಅವೆಲ್ಲವೂ ಕೂಡ ನೀವು ನೋಡ್ತೀರಿ. 1ನೇ ತಾರೀಕು ಬಹುಶಃ ಅದು ಎಲ್ಲೆಲ್ಲೋ ನಡೀಬೇಕು ಅಂತ ನಡೀತಾ ಇದೆ. ಇನ್ನೂ ಕೂಡ ಬೆಂಗಳೂರಿನಲ್ಲಿ ಹೊರಗಡೆ ಎಲ್ಲ ಮಾತಾಡ್ತಿದ್ದಾರೆ. ನಮ್ಮ ಒಂದು ಸಂಸ್ಥೆಗೆ ಸಂಬಂಧಪಟ್ಟವರು ಅವರೆಲ್ಲಿ ಆರ್ಗನೈಸ್ ಮಾಡ್ತಾರೋ ಬಹುಶಃ ನಿಮಗೆ 10ನೇ ತಾರೀಕು 15ನೇ ತಾರೀಕು ನಿಮಗೆ ಡೇಟು
ಒಂದು ಡೇಟ್ ಖಚಿತವಾಗಿ ಆಗಿರುತ್ತೆ. ಲೊಕೇಶನ್ ಆದರೆ ಲೊಕೇಶನ್ ನಿಮಗೆ ಏನು ಬೇಕು, ವಿಳಾಸ ಅದನ್ನೆಲ್ಲ ಕೂಡ ಕಳಿಸ್ಕೊಡ್ತಕ್ಕಂಥದ್ದನ್ನು ಏರ್ಪಾಟು ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ನೀವು ಏನು ನೋಂದಾಯಿಸ್ಕೊಳ್ತೀರೋ ನಿಮ್ಮ ಕುಟುಂಬದ ಎಲ್ಲರೂ ಬರಲಿಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದು. ಕುಟುಂಬದ ಎಲ್ಲರೂ ಕೂಡ ಬರ್ತಕ್ಕ ಸದಸ್ಯರಿಗೆ ಬಹಳ ಅದ್ಭುತವಾಗಿ ಯಾಗದ್ದು, ಕಲ್ಯಾಣೋತ್ಸವದ್ದು ಜೊತೆಗೆ ಮಂತ್ರೋಪದೇಶವನ್ನು ಪಡೆದುಕೊಳ್ತಕ್ಕಂಥದ್ದು. ಇದನ್ನು ಬಿಟ್ಟು ನಿಮಗೆ ಇನ್ನೇನು ಬೇಕು ನನ್ನ ಕೈಲಿ, ಎಲ್ಲವನ್ನೂ ಕೂಡ ಪಡೆದುಕೊಂಡಿರ್ತೀರಿ. ಈ ಜೀವಕ್ಕೆ, ಈ ಜೀವಮಾನಕ್ಕೆ, ಈ ನೆಮ್ಮದಿಗೆ, ಈ ನಮ್ಮ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪಡ್ಕೊಂಡಾಗಿದೆ ಅನ್ನೋಷ್ಟು ಅಲ್ಲಿರುತ್ತೆ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಮೇ 1ನೇ ತಾರೀಕೆ ಗುರು ಬದಲಾವಣೆ ಆಗ್ತಾ ಇರೋದು. ಅವತ್ತಿನ ದಿವಸನೇ ಸುದರ್ಶನ ಹೋಮ ಜೊತೆಗೆ ದತ್ತಾತ್ರೇಯ ಹೋಮ, ಕಲ್ಯಾಣೋತ್ಸವದ ಕಾರ್ಯಕ್ರಮ, ಮಂತ್ರಗಳ ಉಪದೇಶ ನೀಡ್ತೀರಾ, ನೀವೇ ಖುದ್ದಾಗೆ ತಿಳಿಸ್ತೀರಾ ಅಂತ ಹೇಳಿದ್ರಿ. ಇಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಅನ್ನೋಂಥದ್ದು ಇದ್ದೇ ಇರುತ್ತೆ. ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಆ ದಿನ ವಿಶೇಷವಾಗಿ ಗುರುಜಿಯವರ ಮಾರ್ಗದರ್ಶನ ನಡೀತಾ ಇರುವಂತಹ ಕಾರ್ಯಕ್ರಮದ ಬಗ್ಗೆ ಗುರುಗಳು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಿ ನಡೆಯುತ್ತೆ, ಯಾವ ಸಮಯಕ್ಕೆ ನೀವು ಬರಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ನಮ್ಮ ಮುಂದಿನ ವಿಡಿಯೋನಲ್ಲಿ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.